ರಾಜ್ಯ ಸರ್ಕಾರ ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡುತ್ತಿಲ್ಲ. ಹೀಗಂತ ಮೈಸೂರಿನ ಹುಣಸೂರು ಜೆಡಿಎಸ್ ಶಾಸಕ ಜೆಡಿ ಹರೀಶ್ ಅವರು ಬಹಿರಂಗ ವೇದಿಕೆಯೊಂದರಲ್ಲಿ ತಮ್ಮ ಅಳಲನ್ನ ಬಿಚ್ಚಿಟ್ಟಿದ್ದಾರೆ. ಈ ದರಿದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ 2 ಕೋಟಿ ಅನುದಾನ ನೀಡಿದೆ. ಆ 2 ಕೋಟಿ ತೆಗೆದುಕೊಂಡು ನನ್ನ ಕ್ಷೇತ್ರದಲ್ಲಿ ನಾನೇನು ಮಾಡಲಿ? ನನ್ನ ಕ್ಷೇತ್ರದಲ್ಲಿ 300ಕ್ಕೂ ಹೆಚ್ಚು ಗ್ರಾಮಗಳಿವೆ. ಆ ಬಂದಿರೋ ಹಣದಲ್ಲಿ ಯಾವ ಅಭಿವೃದ್ಧಿಯನ್ನ ನಾನು ಮಾಡಲಿ? ಒಂದು ಗ್ರಾಮಕ್ಕೆ ಅಬ್ಬಬ್ಬ ಅಂದ್ರೆ 15,000 ರೂಪಾಯಿ ಕೂಡ ಬರೋದಿಲ್ಲ. ನಾನು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ತಮ್ಮ ಅಳಲನ್ನ ಬಹಿರಂಗವಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರಮುಖವಾದಂತಹ ಸ್ಥಾನಮಾನವನ್ನ ವಹಿಸ್ತಾರೆ, ನಮ್ಮೆಲ್ಲರ ನಾಯಕರಾಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಬಯಸ್ತೇನೆ. ಜೊತೆಗೆ ನಾವು ಮಂಜಣ್ಣವರು ನಾವು ಸಾಕಷ್ಟು ಬಾರಿ ಅಧಿವೇಶನದಲ್ಲಿ ನಾವು ನೋಡ್ತಾ ಇರ್ತೀವಿ, 1 ನಿಮಿಷ ಅಂತ ತಗತ್ತ ಟೈಮು ನಾವೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಆ ಸ್ಪೀಕರ್ ಅವ್ರಿಗೆ ಆ ಕ್ವಶನ್ ಅರ್ಥ ಆಗದಂತ ಕೊಡೋದಿಲ್ಲ, ಆ ಮಿನಿಸ್ಟರ್ ಸಂಬಂಧಪಟ್ಟಂತ ಮಿನಿಸ್ಟರ್ ಉತ್ತರ ಕೊಡೋರ್ಗೂ ಕೊಡೋದಿಲ್ಲ. ಮೊನ್ನೆ ಯಾವ್ದೋ ಒಂದು ಹಿಡ್ಕೊಂಡು ಅರ್ಧ ಗಂಟೆ ಮಾತಾಡುದು ನಾನು ನೋಡ್ತಾ ಇದ್ದೆ. ಈ ಸರ್ಕಾರದಲ್ಲಿ ನಾವು MLA ಆಗ್ಬಿಟ್ಟಿದೀವಪ್ಪ ಮೊದಲನೇ ಬಾರಿಗೆ. ಈ ಸರ್ಕಾರದಲ್ಲಿ ಯಾಕೆ MLA ಆಗಿದ್ದೀನಿ? ಪಾದಯಾತ್ರೆ ಮಾಡ್ಬೇಕು ಅನ್ನೋದನ್ನ ಕೊಡ್ತಾ ಇಲ್ಲ, ಕೆರೆ ಕಟ್ಟೆ ಎಲ್ಲ ಹೊಡೆದೋಗವೆ, ಪಾದಯಾತ್ರೆ ಮಾಡ್ಬೇಕು ಅಂತಕ್ಕಂಥದ್ದು ಹೇಳೋರು. ಅವರೊಬ್ರು ಕತೆ ಅಷ್ಟೇ, ನಮ್ಮ ಕತೆಗಳು ಅಷ್ಟೇ ಆಗ್ಬಿಟ್ಟದೆ. ಮೊದಲನೇ ಬಾರಿ ಗೆದ್ಬಿಟ್ಟು ಈ ಸರ್ಕಾರದಲ್ಲಿ ನಾವೆಲ್ಲ ಶಾಸಕರಾಗಿದ್ದೀವಿ. ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು? ಹೇಗೋ ನಮ್ಮ ಕುಮಾರಣ್ಣವರು ನಿಖಿಲಣ್ಣವ್ರು ಇರೋದಕ್ಕೆ ಅವ್ರನ್ನೆಲ್ಲ ನಾವು ಕಷ್ಟ ಸುಖ ಹಂಚ್ಕೊಳ್ತೀವಿ. ಬಹುಶಃ ಈ ಸರ್ಕಾರದ 1 ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ನಮ್ಗೆ. ಯಾವ್ದಕ್ಕೂ ಕೊಡ್ತಾರೆ, 2 ಕೋಟಿ ಅನುದಾನ ಕೊಡ್ತಾರೆ. 300 ಹಳ್ಳಿ ಇರ್ತವೆ, 15,000 ಬರ್ತದೆ. ಯಾವ ಹಳ್ಳಿಗೆ ಏನು ಅನುದಾನ ಕೊಡೋದು? ಈ ಪರಿಸ್ಥಿತಿ ಈ ಸರ್ಕಾರ. ನಾವೆಲ್ಲ ಮಂಜಣ್ಣವರು ಸ್ವರೂಪ ಆರಣ ಬಿಡಿ, ಆರಣ್ಣ ಅವರು ಕುಮಾರಣ್ಣ ಆಗಿದ್ರು, ಎಲ್ಲ ಕೆಲಸ ಬೇಕಾದಷ್ಟು ಮಾಡವ್ರೆ, ಅವರೇ ಪುಣ್ಯವಂತರು. ನಾವೆಲ್ಲ ಈ ಸರ್ಕಾರದ ಇವತ್ತೇನು ಮಂಜಣ್ಣ ಅವರು ಈ ಕ್ಷೇತ್ರ ಶಾಸಕರಾಗಿ ಪ್ರತಿನಿತ್ಯ ಕೇರ್ಪೇಟೆ ಕಷ್ಟ ಸುಖಗಳ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಅಧಿವೇಶನದಲ್ಲೂ ಸಹ ನಿಮ್ಮ ಕಷ್ಟ ಸುಖಗಳನ್ನ ಚರ್ಚೆ ಮಾಡ್ತಕ್ಕಂತ ಶಾಸಕರನ್ನ ನೀವು ಪಡೆದಿದ್ದೀರಿ. ಬಹುಶಃ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಂಜಣ್ಣವರು ಗೆಲ್ಲಿ ನಮ್ಮ ನಿಖಿಲಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒಂದು ಕುಮಾರಣ್ಣವರು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದಲ್ಲಿ, ಕುಮಾರಣ್ಣವರ ಆಶೀರ್ವಾದದಲ್ಲಿ ನಿಖಿಲಣ್ಣವರು ಈ ರಾಜ್ಯದ ನಾಯಕತ್ವವನ್ನು ವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಒಂದು ತಿಂಗಳು ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ಕುಮಾರಣ್ಣ ಅವ್ರ ಮೇಲೆ, ದೇವೇಗೌಡ ಅಪ್ಪಾಜಿಯವರ ಮೇಲೆ ಎಷ್ಟಿಟ್ಟಿದ್ದೀರೋ ಅಷ್ಟೇ ಒಂದು ಅಭಿಮಾನವನ್ನ ನೀವು ನಮ್ಮ ನಿಖಿಲಣ್ಣವ್ರ ಮೇಲೂ ಇಡಬೇಕು. ಅದ್ರ ಜೊತೆಗೆ ನಮ್ಮ ಮಂಜಣ್ಣ ಅವ್ರನ್ನೂ ಸಹ ನಿಮ್ ಜೊತೆ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದೀವಿ.